ನಮಸ್ಕಾರ ರೈತ ಬಂಧುಗಳೇ ಮತ್ತು ಸಹೋದರಿಯರೇ, ಇಂದು ನಾವು ಕಬ್ಬು ಬೆಳೆ ನೀರಾವರಿ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳೋಣ. ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಸಕ್ಕರೆ ಅಂಶವನ್ನು ಪಡೆಯಲು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ವಿಧಾನದಲ್ಲಿ ನೀರನ್ನು ಹೇಗೆ ಪೂರೈಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಕಬ್ಬು ಒಂದು ದೀರ್ಘಾವಧಿಯ ಹಾಗೂ ಹೆಚ್ಚು ನೀರಿನ ಅಗತ್ಯವಿರುವ ಬೆಳೆಯಾಗಿದೆ. ಸಾಮಾನ್ಯವಾಗಿ ಅದರ ಸಂಪೂರ್ಣ ಬೆಳವಣಿಗೆ ಅವಧಿಯಲ್ಲಿ 1600 ರಿಂದ 2500 ಮಿಲಿಮೀಟರ್ ನೀರಿನ ಅವಶ್ಯಕತೆ ಇರುತ್ತದೆ. ಸರಿಯಾದ ನೀರಾವರಿಯಿಂದ ಉತ್ತಮ ಚಿಗುರುಗಳು, ದಪ್ಪ ಕಾಂಡಗಳು ಮತ್ತು ಹೆಚ್ಚಿನ ಸಕ್ಕರೆ ಅಂಶ ದೊರೆಯುತ್ತದೆ. ಆದರೆ ಪ್ರಮುಖ ಹಂತಗಳಲ್ಲಿ ನೀರಿನ ಕೊರತೆ ಉಂಟಾದರೆ ಇಳುವರಿ ಕಡಿಮೆ ಆಗುತ್ತದೆ ಮತ್ತು ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತದೆ. ಆದ್ದರಿಂದ ಈ ಹಂತಗಳಲ್ಲಿ ನೀರಾವರಿಯನ್ನು ಎಂದಿಗೂ ತಪ್ಪಿಸಬಾರದು. ಮೊದಲನೆಯದು ಮೊಳಕೆಯ ಹಂತ. ಇದರಲ್ಲಿ ನೆಟ್ಟ ನಂತರ ಮೊದಲ 30 ದಿನವರೆಗೆ ಮೊಳಕೆ ಬೆಳೆಯಲು ನೀರು ಅಗತ್ಯವಾಗಿರುತ್ತದೆ. ಎರಡನೆಯದು ಚಿಗುರು ಬೆಳವಣಿಗೆ ಹಂತ. ಇದರಲ್ಲಿ 30 ರಿಂದ 120 ದಿನಗಳವರೆಗೆ ಹೆಚ್ಚಿನ ಸಂಖ್ಯೆಯ ಕಾಂಡಗಳು ಬೆಳೆಯಲು ನೀರಾವರಿ ಅತ್ಯಂತ ಮುಖ್ಯವಾಗಿದೆ. ನಂತರದ ವೇಗದ ಬೆಳವಣಿಗೆ ಹಂತದಲ್ಲಿ ಅಂದರೆ 120 ರಿಂದ 770 ದಿನಗಳವರೆಗೆ ಕಬ್ಬು ಉದ್ದವಾಗಿ ಬೆಳೆಯಲು ಅತ್ಯಧಿಕ ನೀರಿನ ಅವಶ್ಯಕತೆ ಇರುತ್ತದೆ. ಪಕ್ವತೆಯ ಹಂತದಲ್ಲಿ ಅಂದರೆ 270 ದಿನಗಳಿಂದ ಕೊಯ್ಲುವರೆಗೆ ನಿಯಂತ್ರಿತ ನೀರಾವರಿಯಿಂದ ಸಕ್ಕರೆ ಪ್ರಮಾಣ ಹೆಚ್ಚುತ್ತದೆ. ಕಬ್ಬು ಬೆಳೆಯಲ್ಲಿ ವಿವಿಧ ನೀರಾವರಿ ವಿಧಾನಗಳಿವೆ. ಸಾಂಪ್ರದಾಯಿಕ ಹರಿವು ವಿಧಾನದಲ್ಲಿ ನೀರಿನ ವ್ಯರ್ಥತೆ ಹೆಚ್ಚಾಗುತ್ತದೆ. ಫರ್ರೋ ವಿಧಾನದಲ್ಲಿ ನೀರನ್ನು ಪರಿಣಾಮಕಾರಿಯಾಗಿ ಬಳಸಬಹುದು ಮತ್ತು ಅಗಲ ಸಾಲುಗಳಲ್ಲಿ ನಡುವಿಕೆಗೆ ಸೂಕ್ತವಾಗುತ್ತದೆ. ಹನಿ ನೀರಾವರಿ ವಿಧಾನವು ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಇದರಿಂದ 40 ರಿಂದ 50% ನೀರಿನ ಉಳಿತಾಯವಾಗುತ್ತದೆ ಹಾಗೂ 20 ರಿಂದ 25% ಇಳುವರಿ ಹೆಚ್ಚಾಗುತ್ತದೆ. ಹನಿ ನೀರಾವರಿ ಮೂಲಕ ಗೊಬ್ಬರ ನೀಡಲು ಫರ್ಟಿಗೇಷನ್ ವಿಧಾನವನ್ನು ಬಳಸಬಹುದು. ಬೆಳಿಗ್ಗೆ ಬೇಗ ಅಥವಾ ಸಂಜೆ ಸಮಯದಲ್ಲಿ ನೀರಾವರಿ ಮಾಡಿ ಇದರಿಂದ ಆವಿಯಾಗುವಿಕೆ ಕಡಿಮೆ ಆಗುತ್ತದೆ. ಹೊಲವನ್ನು ಸಮತಟ್ಟಾಗಿಡಿ. ಇದರಿಂದ ನೀರು ಎಲ್ಲೆಡೆ ಸಮವಾಗಿ ಹರಡುತ್ತದೆ. ಮಣ್ಣಿನ ಮೇಲ್ಭಾಗದಲ್ಲಿ ಮಲ್ಚಿಂಗ್ ಮಾಡಿದರೆ ತೇವಾಂಶ ಉಳಿಯುತ್ತದೆ. ಹನಿ ನೀರಾವರಿಯೊಂದಿಗೆ ಫರ್ಟಿಗೇಷನ್ ವಿಧಾನವನ್ನು ಬಳಸಿ. ಈ ವಿಧಾನಗಳನ್ನು ಅನುಸರಿಸಿದ ಶಾಶ್ವತ ಮತ್ತು ಲಾಭದಾಯಕ ಕಬ್ಬು ಕೃಷಿ ಸಾಧ್ಯವಾಗುತ್ತದೆ. ಹಾಗಾದರೆ ರೈತ ಸ್ನೇಹಿತರೆ, ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ನೀರಾವರಿಯೇ ಆರೋಗ್ಯಕರ ಕಬ್ಬು ಬೆಳೆ ಯಶಸ್ವಿನ ರಹಸ್ಯವಾಗಿದೆ. ಮುಂದಿನ ಭಾಗದಲ್ಲಿ ನಾವು ಗೊಬ್ಬರ ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳೋಣ. ಕಬ್ಬು ಕೃಷಿಯ ನಿಯಮಿತ ಮಾಹಿತಿಗಾಗಿ ಪ್ಲಾನೆಟ್ ಐ ಫಾರ್ಮಿಯಾ ಚಾನಲ್ ಅನ್ನು ಫಾಲೋ ಮಾಡಿ.